ನಾನು ಇವತ್ತು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಮಾಡುವಂಥ ಕೆಲಸ ಹಲ್ಲು ಉಜ್ಜೋದು. ಅದ್ರ ಬಗ್ಗೆ ಇವತ್ತು ಹಲ್ಲಿನಿಂದ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ, ಅದಕ್ಕೆ ಪರಿಹಾರ ಇದೆಯಾ ಅನ್ನೋದ್ರ ಬಗ್ಗೆ, ಜೊತೆಗೆ ಆ ಪರಿಹಾರ ಇರೋದೇ ಆದರೆ ಯಾವ ರೀತಿ ಹೊರಗಡೆ ಮಾರ್ಕೆಟಲ್ಲಿ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ, ಮತ್ತು ಪೇಸ್ಟ್ಗಳಲ್ಲಿ ಯಾವ ರೀತಿಯ ಕೆಮಿಕಲ್ಗಳನ್ನು ಆ್ಯಡ್ ಮಾಡಿ ಇವತ್ತು ಕ್ಯಾನ್ಸರ್ಗೂ ಕೂಡ ಕಾರಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನನ್ನ ಹೆಸರು ದೀಪಿಕಾ ಅಂತ. ಇವತ್ತು ಹೊರಗಡೆ ಮಾರ್ಕೆಟಿಂಗಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟು, ನಮ್ಮ ಕಂಪನಿಯಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟು ಬೆಸ್ಟ್, ನಮ್ಮದು ಹೇಗೆ ಬೆಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಮೊದಲಿಗೆ ಹಲ್ಲಿಗೆ ಸಮಸ್ಯೆ, ಹಲ್ಲಿನ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆಯಾ ಅಂತ ನೋಡೋದಾದರೆ ಫಸ್ಟ್ ತಿಳ್ಕೊಬೇಕು, ಪೇಸ್ಟ್ನ ಯಾಕೆ ಬಳಸ್ತೀವಿ, ಹಲ್ಲಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಬೇಕು. ಆದರೆ ಆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆಯಾ? ನೀವು ಬಳಸ್ತಕ್ಕಂಥ ಪೇಸ್ಟಲ್ಲಿ ಅಲ್ಲಿನ ಸಮಸ್ಯೆಗೆ ಪರಿಹಾರ ನಿಜವಾಗ್ಲೂ ಸಿಗ್ತಾ ಇದೆಯಾ ಚೆಕ್ ಮಾಡ್ಕೋಬೇಕು. ಸಿಗೋದೇ ಆದರೆ ಯಾಕೆ ಡೆಂಟಲ್ ಕ್ಲಿನಿಕ್ಗಳು ಇಷ್ಟೊಂದು ಜಾಸ್ತಿ ಆಗಿದೆ ಅಲ್ವಾ? ಅದ್ರ ಜೊತೆಗೆ ಹಲ್ಲು ನೋವು ಬಂದರೆ ಏನು ಮಾಡ್ತೀವಿ? ಈ ಹಲ್ಲು ನೋವಿಗೆ ಯಾವುದಾದ್ರೂ ಶಾಶ್ವತ ಪರಿಹಾರ ಇದೆಯಾ? ಹಲ್ಲು ನೋವೇ ಬರೋದಾದರೆ ಯಾವ ಹಲ್ಲು ಫಸ್ಟು ಹಲ್ಲು ನೋವು ಬರುತ್ತೆ, ಯಾವ ಹಲ್ಲು ಫಸ್ಟು ಉಳ್ಕಲ್ಲಾಗತ್ತೆ ಅಂತ ನೋಡೋದಾದರೆ, ಮೊದಲು ಉಳ್ಕಲ್ಲಾಗೋ ಹಲ್ಲು ದವಡೆ ಹಲ್ಲು. ಯಾಕೆ ದವಡೆ ಹಲ್ಲು ಉಳ್ಕಲ್ಲಾಗತ್ತೆ ಹೇಳಿ? ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಬ್ರಷು ಅಲ್ಲಿವರೆಗೆ ತಲುಪ್ತಾ ಇಲ್ಲ, ಮತ್ತು ಪ್ರತಿ ದಿನ ಎಷ್ಟು ಬಾರಿ ಬ್ರಷ್ ಮಾಡಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದಾರೋ ಅದನ್ನು ಕೂಡ ನಾವು ಯಾರು ಫಾಲೋ ಮಾಡ್ತಾ ಇಲ್ಲ. ಸೊ ಹಾಗಾದರೆ ಹೊರಗಡೆ ನಾವು ಯಾವ್ಯಾವ ರೀತಿ ಪೇಸ್ಟ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ನೋಡೋದಾದರೆ, ಒಂದು ಫ್ಯಾಮಿಲಿ ಪೇಸ್ಟ್ ಅಂತ ನೋಡ್ತೀವಿ. ಯಾವುದಪ್ಪ? ಕೋಲ್ಗೇಟ್. ಯಾಕಂತಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಬೇರೆ ಯಾವುದೇ ಪೇಸ್ಟ್ ಯೂಸ್ ಮಾಡ್ತಾ ಇದ್ರು ಅವ್ರ ಬಾಯಿಗೆ ಬರ್ತಕ್ಕಂಥ ಹೆಸರು ಕೋಲ್ಗೇಟ್. ಅಂದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಅಷ್ಟೊಂದು ಫೀಡ್ ಆಗಿಬಿಟ್ಟಿದೆ. ನಾವು ಹುಟ್ಟಿದಾಗಿನಿಂದನೂ ಕೂಡ ಕೋಲ್ಗೇಟ್ ಪೇಸ್ಟ್ ಹೆಸರನ್ನ ಕೇಳ್ತಾ ಇದ್ದೀವಿ. ಕೋಲ್ಗೇಟ್ ಪೇಸ್ಟನ್ನು ಏನಂತ ಕರೀತಾರೆ ಅಂದರೆ ಫ್ಯಾಮಿಲಿ ಟೂತ್ ಪೇಸ್ಟ್ ಅಂತ ಕರೀತಾರೆ. ಜೊತೆಗೆ ಕೇವಲ ತಾಜಾತನ, ನನಗೆ ಫ್ರೆಶ್ನೆಸ್ ಬೇಕು ಅನ್ನೋದಕ್ಕೆ ಕ್ಲೋಸಪ್ನ ಯೂಸ್ ಮಾಡ್ತಾರೆ, ಫ್ರೆಶ್ ಇರಬೇಕು ಯಾವಾಗಲೂ ಅಂತ. ಅದೇ ರೀತಿ ಕೆಲವೊಂದು ಸಮಸ್ಯೆಗಳಿಗೆ ನೀಮ್ ಪೇಸ್ಟ್ಗಳನ್ನು ಯೂಸ್ ಮಾಡ್ತಾರೆ, ಯಾಕಂದರೆ ಆಯುರ್ವೇದಿಕ್ ಸಂಬಂಧಪಟ್ಟಂಥ ಪೇಸ್ಟ್ಗಳನ್ನು ಯೂಸ್ ಮಾಡ್ತಾರೆ. ಹೀಗೆ ಒಂದೊಂದು ಸಮಸ್ಯೆಗೆ ಒಂದೊಂದು ಪೇಸ್ಟ್ಗಳನ್ನು ಯೂಸ್ ಮಾಡ್ತಾ ಹೋಗೋಕ್ಕಾಗತ್ತಾ? ನಾವು ಮನೇಲಿ 5 ಜನ ಇದ್ದೀವಿ, 5 ಜನಕ್ಕೆ ಒಂದೊಂದು ಥರ ಸಮಸ್ಯೆಗಳಿದೆ ಅಂತಂದರೆ ನಾವು 5 ಜನನೂ ಡಿಫ್ರೆಂಟ್ ಪೇಸ್ಟ್ಗಳನ್ನು ಯೂಸ್ ಮಾಡೋಕ್ಕಾಗತ್ತ? ಹಾಗಾದರೆ ನಾವು ಪೇಸ್ಟ್ನ ಏನಕ್ಕೆ ಯೂಸ್ ಮಾಡೋದು? ಹಲ್ಲು ನೋವು, ಬಾಯಿ ಸ್ಮೆಲ್ಲು, ಉಳುಕಲ್ಲು, ರಕ್ತಸ್ರಾವ ಆಗೋದು, ಒಸಡಿನ ಸಮಸ್ಯೆಗಳು ಬರುವಂಥದ್ದು, ಹಲ್ಲು ಜುಮ್ ಅನ್ನತಕ್ಕಂಥದ್ದು, ಈ ಥರ ಅಲ್ಲಿನ ಯಾವ ಸಮಸ್ಯೆಗಳು ಬರಬಾರದು ಅನ್ನೋ ಕಾರಣಕ್ಕೆ ನಾವು ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಆದರೆ ನಾವು ಬಳಸ್ತಕ್ಕಂಥ ಪೇಸ್ಟಲ್ಲಿ ಆ ಒಂದು ಪರಿಹಾರ ಇಲ್ಲ ಅನ್ನೋದು ಈಗ ಆಲ್ರೆಡಿ ನಮಗೆಲ್ಲ ಗೊತ್ತಾಗಿದೆ. ಆದರೆ ಹಾಗಾದರೆ ಒಳ್ಳೆ ಪೇಸ್ಟ್ ಯಾವುದು, ಎಲ್ಲಿದೆ, ಯಾವ ರೀತಿ ನಾವು ತಗೊಳ್ಳೋದು ಅಂತ ನೋಡೋದಾದರೆ, ಇಷ್ಟು ದಿನ ನೀವು ಯಾವ್ದು ಯೂಸ್ ಮಾಡ್ತಿದ್ರು ಅದರಲ್ಲಿ ನಿಮಗೆ ಏನೇನು ಕೆಮಿಕಲ್ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು, ಆದರೆ ಕೆಲವೊಂದು ಬ್ರ್ಯಾಂಡೆಡ್ಗಳಲ್ಲಿ ಏನು ವ್ಯತ್ಯಾಸಗಳಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ ಮತ್ತೆ ಡಿಫ್ರೆನ್ಸನ್ನು ತಿಳಿಸ್ತಾ ಹೋಗ್ತೀನಿ, ಓಕೆನಾ? ಈಗ ಡಿಫ್ರೆನ್ಸನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮೊದಲಿಗೆ ನಾನೊಂದು ಡೆಮೋ ಮುಖಾಂತರ ನಿಮಗೆ ಈ ಒಂದು ಡಿಫ್ರೆನ್ಸನ್ನು ತೋರಿಸ್ತಾ ಹೋಗ್ತೀನಿ. ಓಕೆ, ಇದು ನಮ್ಮ ಕಂಪನಿಯ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್ ಅಂತ. ಇದ್ರ ಬಗ್ಗೆ ಬೆನಿಫಿಟ್ಸನ್ನು ನಾನು ಆಫ್ಟರ್ ಡೆಮೋ ಹೇಳ್ತಾ ಹೋಗ್ತೀನಿ. ಜಸ್ಟ್ ಈಗ ಡೆಮೋ ಮಾಡ್ತಾ ಹೋಗೋಣ. ಇದು ಫೇಮಸ್ ಬ್ರ್ಯಾಂಡ್ ಕೋಲ್ಗೇಟ್. ಹಾಗೆ ಆಯುರ್ವೇದಿಕ್ ಅಂತ ಹೇಳುವಂತಹ ಡಬಲ್ ರೇಟ್. ಇದು ಹಾರ್ಪಿಕ್. ಯಾಕೆ ಹಾರ್ಪಿಕ್ ತಗೊಂಡಿದ್ದೀವಿ ಅಂತಂದರೆ ಇದೊಂದು ಕೆಮಿಕಲ್ ಅಂತ ಎಲ್ಲರಿಗೂ ಗೊತ್ತಿದೆ.
ಕೆಮಿಕಲ್ಗೆ ಕೆಮಿಕಲ್ ಹಾಕಿದಾಗ ಯಾವಾಗಲೂ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಅಂದ್ರೆ ಯಾವ ತರ, ಒಂದು ಬರ್ನಿಂಗ್ ಆಗಬೇಕು ಅಂದ್ರೆ ಸುಟ್ಟೋಗ್ಬೇಕು, ಇಲ್ಲ ಅಂತಂದ್ರೆ ಬೆಂಕಿ ಬರಬೇಕು, ಇಲ್ಲ ಅಂದ್ರೆ ನೊರೆ ಬರಬೇಕು. ಈ ರೀತಿ ಕೆಮಿಕಲ್ಗೆ ಕೆಮಿಕಲ್ ಹಾಕಿದಾಗ ರಿಯಾಕ್ಟ್ ಆಗುತ್ತೆ. ಅದೇ ರೀತಿ ವ್ಯತ್ಯಾಸ ಆಗುತ್ತೆ. ಕೆಮಿಕಲ್ಗೆ ಕೆಮಿಕಲ್ ಹಾಕಿದಾಗ ಏನ್ ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಯಾವುದೇ ರೀತಿ ರಿಯಾಕ್ಷನ್ ಆಗ್ತಾ ಇಲ್ಲ. ಹೇಗಿದೆಯೋ ಹಾಗೆ ಇದೆ, ಸ್ಮೆಲ್ಲು ಹಾಗೆ ಇದೆ. ನೀವು ಹತ್ರದಿಂದ ನೋಡಿದಾಗ ಇದ್ರ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ನಮ್ದು ಮಿಂಟ್ ಸ್ಮೆಲ್ ಇರುತ್ತೆ, ಸೇಮ್ ಅದೇ ಸ್ಮೆಲ್ ಇರುತ್ತೆ ನೀವು ಕೆಮಿಕಲ್ಗೆ ಹಾಕಿದ್ರು. ಬಟ್ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಓಕೆನಾ? ಜೊತೆಗೆ ನಾವು TV 9 ನ್ಯೂಸ್ ಕೂಡ ಬಂದಿದೆ, ಕ್ಯಾನ್ಸರ್ ಕಾರಕ ಅಂಶ ಇದರಲ್ಲಿ 9 ಸಿಗರೇಟನ್ನ 1 ಗ್ರಾಮ್ ಪೇಸ್ಟಲ್ಲಿ 9 ಸಿಗರೇಟನ್ನ ಸೇದುವಷ್ಟು ನಿಕೋಟಿನನ್ನು ಯೂಸ್ ಮಾಡ್ತಾರೆ. ನಿಕೋಟಿನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅಡಿಕ್ಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಯಾಕಂದರೆ ಇವಾಗ ನಾವು ಮಕ್ಕಳಿಗೆ ನಾವು ಪೇಸ್ಟನ್ನ ಹಾಕಿ ನೀವೇ ಹಲ್ಲುಚ್ಕೊಳ್ಳಿ ಅಂತ ನಾವು ಹೇಳ್ತೀವಿ, ಅವರು ಅದನ್ನು ತಿಂತಾರೆ. ಸೊ ಯಾಕೆ ಇವಾಗ ಇಷ್ಟು ಚಿಕ್ಕ ವಯಸ್ಸಿಗೆ ಕ್ಯಾನ್ಸರ್ ಕಾರಕ ಕಾಯಿಲೆಗಳು ಬರ್ತಾ ಇದೆ ಅಂದರೆ ಇದು ಕೂಡ ಒಂದು. ಯಾಕಂದರೆ ನಾವು ದಿನನಿತ್ಯ ಬಳಸ್ತಕ್ಕಂಥ ಪೇಸ್ಟಲ್ಲಿ ನಿಕೋಟಿನ್ ಅಂಶನ ಯೂಸ್ ಮಾಡಿರ್ತಾರೆ. ಅದು 1 ಗ್ರಾಮ್ ಪೇಸ್ಟ್ 1 ಗ್ರಾಮ್ಗೆ 9 ಸಿಗರೇಟ್ ಸೇದಿಗೆ ಸಮ ಅಂತ ಅಂದರೆ ಎಷ್ಟು ಕೆಮಿಕಲ್ನ ಯೂಸ್ ಮಾಡ್ತಾ ಇದೀವಿ. ಈ ಮೊದಲೆಲ್ಲ ದಣದ ಮೂಲೆ ಪುಡಿಗಳನ್ನ ಹಾಕ್ತಾ ಇದ್ರು ಅನ್ನೋದು ಕೂಡ ರೂಮರ್ ಆಗಿತ್ತು. ಸೊ ಎಷ್ಟೊಂದು, ಯಾಕಂದರೆ ಮಾರ್ಕೆಟಿಂಗಲ್ಲಿ ಕ್ವಾಲಿಟಿಗಿಂತ ಅವ್ರು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಸೊ ನಮ್ಮ ಕಂಪನಿಯ ಫ್ರೆಶ್ ಮೂಮೆಂಟ್ ಬೆನಿಫಿಟ್ಸ್ ಏನು ಅಂತ ನೋಡೋದಾದ್ರೆ, ನಮ್ಮ ಕಂಪನಿ ಫ್ರೆಶ್ ಮೂಮೆಂಟು ಸ್ಟ್ರಾಂಗ್ ಟೀತು ಜೊತೆಗೆ ಹೆಲ್ತಿ ಗಮ್ಸ್, ಅಂದರೆ ನಮ್ಮ ಗಮ್ಮನ್ನ ಗಟ್ಟಿ ಮಾಡೋದ್ರ ಜೊತೆಗೆ ಇದರಲ್ಲಿ ಸ್ಪೆಷಲ್ ಪಾಲಿಶಿಂಗ್ ಏಜೆಂಟ್ ಇರೋದ್ರಿಂದ ನಮ್ಮ ಹಲ್ಲಿನ ಏನು ಹೇಳ್ತೀವಿ ವೈಟ್ ಕಲರ್ ಲೇಯರ್ ಏನಿರುತ್ತೆ, ಸ್ಪೆಷಲ್ ಪಾಲಿಶಿಂಗ್ ಏಜೆಂಟ್ ಇರೋದ್ರಿಂದ ಹಲ್ಲನ್ನ ಒಳಪಾಗೋದಕ್ಕೆ, ಜೊತೆಗೆ ಹಲ್ಲಿನ ಎನಾಮಲನ್ನ ಹಾಳಾಗದೇ ರೀತಿ ಕಾಪಾಡುತ್ತೆ. ಜೊತೆಗೆ ಹಲ್ಲವು, ಉಳ್ಕಲ್ಲು, ಬಾಯ್ ಸ್ಮೆಲ್ಲು, ಜೊತೆಗೆ ಹಲ್ಲಿನಲ್ಲಿ ಎಲೆ, ಅಡಿಕೆ, ತಂಬಾಕು ಹಾಕೊಂಡಿರೋ ಕಲೆಗಳಾಗಿರ್ಬಹುದು, ಅಲ್ಲಿ ಜುಮ್ ಅನ್ನೋದು, ಸೆನ್ಸಿಟಿವ್ ಆಗೋದು, ರಕ್ತಸ್ರಾವ ಆಗೋದು, ಈ ರೀತಿಯ ಹಲವಾರು ಸಮಸ್ಯೆಗಳಿಗೆ ಒಂದೇ ಪೇಸ್ಟ್ ಶಾಶ್ವತ ಪರಿಹಾರ. ಓಕೆ, ಮತ್ತೆ ನಮ್ಮ ಕಂಪನಿ ಓನರ್ ಸಮೀರ್ ಕುಮಾರ್ ಮೋದಿ ಅವರು ಹೇಳಿದ್ದಾರೆ ನೋಡಿ ಇಲ್ಲಿ, ಐ ಪರ್ಸನಲಿ ಗ್ಯಾರಂಟಿ ಫುಲ್ ರಿಫಂಡ್ ಆಫ್ ಯುವರ್ ಮನಿ ಇಫ್ ಯು ಆರ್ ನಾಟ್ 100% ಸ್ಯಾಟಿಸ್ಫೈಡ್ ವಿತ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಸಮೀರ್ ಮೋದಿ ಅಂತಂದ್ರೆ ಯಾವ ಕಂಪನಿಲಿ ಯಾರು ಗ್ಯಾರಂಟಿ ಕೊಡ್ತಾರೆ 100% ಗ್ಯಾರಂಟಿನ. ಇವತ್ತು ಪ್ರತಿಯೊಂದು ಟಿವಿ, ಮಿಕ್ಸಿ, ಕುಕ್ಕರ್ ಯೂಸ್ ಅಂಡ್ ಮತ್ತೆ ತಗೋಬಹುದು ಅಂತ ಪ್ರಾಡಕ್ಟ್ಗಳಿಗೆಲ್ಲ ನಾವು ಗ್ಯಾರಂಟಿ ಕೇಳ್ತೀವಿ. ಆದ್ರೆ ಹಲ್ಲು ಹೋದ್ರೆ, ಕಿಡ್ನಿ ಹೋದ್ರೆ, ನಮ್ಮ ಬಾಡಿಲಿರೋ ಯಾವ್ದಾದ್ರು ಅಂಗಾಂಗಗಳು ವೈಫಲ್ಯ ಆದ್ರೆ ಮತ್ತೆ ನಾವು ಅದನ್ನ ತಗೊಳಕ್ ಆಗತ್ತಾ? ಮತ್ತೆ ರಿಟರ್ನ್ ಮಾಡಕ್ ಆಗದೆ ಇರ್ತಕ್ಕಂಥದಕ್ಕೆ ನಾವು ವ್ಯಾಲ್ಯೂ ಕೊಡ್ತಿಲ್ಲ. ನಮ್ಮ ಹಲ್ಲಿಗಾಗ್ಲಿ, ನಮ್ಮ ಹೆಲ್ತಿಗಾಗ್ಲಿ, ಒಳ್ಳೆ ಪ್ರಾಡಕ್ಟ್ಗಾಗ್ಲಿ ನಾನು ಗ್ಯಾರಂಟಿ ಕೇಳ್ತಾ ಇಲ್ಲ. ಸಿಕ್ಕಿದ್ದನ್ನ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಆದ್ರೆ ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್ ಮತ್ತೆ ನಾವು ಹಾಳಾದ್ರೆ ಮತ್ತೆ ತಗೋಬಹುದು, ಅಂತದಕ್ಕೆ ನಾವು ಗ್ಯಾರಂಟಿ ಕೇಳ್ತಾ ಇದ್ದೀವಿ. ಸೊ ನಮಗೆ ಇದು ಒಂದು ಹಲ್ಲು ಇಲ್ಲ ಅಂತಂದ್ರೆ, ಒಂದು ಫೇಸ್ ಅಲ್ಲಿ ನಾವು ಸ್ಮೈಲ್ ಮಾಡ್ಲಿಕ್ಕೆ ಆಗಲ್ಲ. ಜೊತೆಗೆ ಅಲ್ಲಿನ ಚೂ ಮಾಡೋದು ಯಾವಾಗ? ಪ್ರೋಟೀನ್, ವಿಟಮಿನ್, ಕಾಳುಗಳು, ತರಕಾರಿಗಳನ್ನ ಚೂ ಮಾಡೋದು ಹೇಗೆ? ಅದನ್ನ ಚೂ ಮಾಡ್ಲಿಲ್ಲ, ನಾನು ಹಾಗೆ ತಿಂತೀನಿ ಅಂದ್ರೆ ಡೈಜೆಸ್ಟ್ ಆಗತ್ತಾ? ಡೈಜೆಸ್ಟ್ ಆಗಿಲ್ಲ ಅಂತಂದ್ರೆ ಪೈಲ್ಸ್ ಆಗತ್ತೆ, ಮತ್ತೆ ಸ್ಟಮಕ್ ಅಪ್ಸೆಟ್ ಆಗತ್ತೆ, ನಾನಾ
ಹೆಲ್ತ್ ಒಂದು ಅಲ್ಲಿ ಇಲ್ಲ ಅಂತಂದ್ರೆ ನೋಡಿ ಏನೇನೆಲ್ಲ ಡ್ಯಾಮೇಜ್ ಆಗುತ್ತೆ. ಅದೇ ರೀತಿ ಒಂದರಿಂದ ಒಂದು ಆರ್ಗನಿಂದ ಇನ್ನೊಂದು ಆರ್ಗನ್ಗೆ ಕನೆಕ್ಟಿವಿಟಿ ಇರುತ್ತೆ. ಸೊ ಹಾಗಾಗಿ ಅಲ್ಲೂ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು. ಸೊ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಿ. ಫುಲ್ 100% ವೆಜ್ ಇದೆ. ಜೊತೆಗೆ ನಿಮಗೆ ಹೊರಗಡೆ ಮಾರ್ಕೆಟಿಂಗಲ್ಲಿ ಕೋಲ್ಗೇಟ್ ಪೇಸ್ಟ್ ಏನಿದೆ 70 ಗ್ರಾಮ್ಗೆ ನಿಮಗೆ 110 ರೂಪಾಯಿ ಇದೆ, ಓಕೆನಾ. ಅದ್ರ ಜೊತೆಗೆ ಕೋಲ್ಗೇಟ್ ಪೇನ್ ಔಟ್ ಅಂತ ಇದೆ, ಬರೀ 10 ಗ್ರಾಮ್ ಇದೆ. ಬರೀ 10 ಗ್ರಾಮ್ಗೆ ಅದಕ್ಕೆ 50 ರೂಪಾಯಿ ಇದೆ. ಜೊತೆಗೆ ನೀವು ಆಮ್ರೆದಲ್ಲಿ ನೋಡ್ಬೋದು, ಆಮ್ರೆದಲ್ಲಿ ಗ್ಲಿಸ್ಟರ್ ಅಂತ ಇದೆ, ಅದಕ್ಕೆ ನಿಮಗೆ 150 ರೂಪಾಯಿ ಇದೆ. ಜೊತೆಗೆ ಇಷ್ಟೆಲ್ಲ ಒಂದೊಂದು ರೇಟ್ ಇದೆ. ಆದ್ರೆ ನಮ್ಮ ಕಂಪನಿಯ ಫ್ರೆಶ್ ಮೂವ್ಮೆಂಟ್ ನಿಮಗೆ ಓನ್ಲಿ 70 ರುಪೀಸ್ಗೆ ಸಿಗ್ತಾ ಇದೆ ನೋಡಿ. 100% ಗ್ಯಾರಂಟಿ ಇರ್ತಕ್ಕಂಥ ಪ್ರಾಡಕ್ಟು, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇರ್ತಕ್ಕಂಥ ಪ್ರಾಡಕ್ಟು ನಿಮಗೆ ಓನ್ಲಿ 70 ರುಪೀಸ್ಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ. 85 ರುಪೀಸ್ಗೆ ನಿಮಗೆ MRP ರೇಟಲ್ಲಿ ಸಿಗುತ್ತೆ. ಸೊ ಇದ್ರ ಜೊತೆಗೆ ಹಲ್ಲನ್ನ ನಾವು ಪ್ರತಿದಿನ ಡಾಕ್ಟರ್ ರೆಕಮೆಂಡೆಡ್ 2 ಬಾರಿ ಹಲ್ಲನ್ನ ಉಜ್ಜಬೇಕು. ಬೆಳಿಗ್ಗೆ ಮತ್ತು ರಾತ್ರಿ ಊಟ ಆಗಿ ಮಲಗುವಾಗ ಹಲ್ಲನ್ನ ಉಜ್ಜಿ ಮಲಗೋದ್ರಿಂದ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗೋದಿಲ್ಲ. ಹಲ್ಲನ್ನ ಯಾಕೆ ನಮಗೆ ಕೊನೆ ಹಲ್ಲೇ ಉಳ್ಕಲಾಗತ್ತೆ ಅಂತಂದ್ರೆ, ನಾವು ರಾತ್ರಿ ಹೊತ್ತು ಬ್ರಷ್ ಮಾಡದಿರೋ ಕಾರಣ ನಾವು ಚೂ ಮಾಡಿರ್ತೀವಲ್ವಾ, ದವಡೆಯಲ್ಲೆಲ್ಲ ಜಾಸ್ತಿ ಚೂ ಮಾಡೋದ್ರಿಂದ ಊಟಗಳು ಸಿಕ್ಕಾಕೊಂಡಿರುತ್ತೆ. ರಾತ್ರಿ ಎಲ್ಲ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಅಲ್ಲಿ ಉಳ್ಕಲಾಗೋ ಸಾಧ್ಯತೆಗಳಿದೆ. ಜೊತೆಗೆ ಅಲ್ಲೂ ಉಳ್ಕಲು ನಿಮಗೆ 1-2 ದಿನಕ್ಕೆ ಬರೋದಿಲ್ಲ, ಅದು ರೂಟಿಂದ ತಿಂತಾ ಬರುತ್ತೆ. ಅದಾಗಿ 1 ವರ್ಷ ಹತ್ತತ್ರ ಆಗುವಾಗ ನಿಮಗೆ ಹೊರಗಡೆ ಅಲ್ಲಿನ ಮೇಲೆ ಉಳ್ಕಲ್ ಕಾಣುತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ ರೂಟನ್ನ ತಿಂದಿರುತ್ತೆ. ಸೊ ಹಾಗಾಗಿ ಇವತ್ತು ನನಗೆ ಅಲ್ಲಿ ನೋವಿಲ್ಲ, ಹಾಗಾಗಿ ನನಗೆ ಯಾಕೆ ಇಷ್ಟು ಕಾಸ್ಟ್ಲಿ ಪೇಸ್ಟ್ ಅಂತ ನೀವು ಚೆಕ್ ಮಾಡೋದಾದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ರೂಟನ್ನ ಹಲ್ಲು ಹುಳಗಳು ತಿಂತಾ ಇರುತ್ತೆ. ಸೊ ಹಾಗಾಗಿ ಬಿ ಅವೇರ್, ನೀವು ಬೇಗ ಈಗಲಿಂದನೇ ಒಳ್ಳೆ ಕ್ವಾಲಿಟಿ ಪೇಸ್ಟನ್ನ ಯೂಸ್ ಮಾಡಿ ಅನ್ನೋದು ನನ್ನ ರೆಕಮೆಂಡೇಶನು. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿ ಪೇಸ್ಟನ್ನ ಯೂಸ್ ಮಾಡಿ. ನಮ್ಮ ಕಂಪನಿಗೆ 100% ಗ್ಯಾರಂಟಿ ಇರ್ತಕ್ಕಂಥ ಪ್ರಾಡಕ್ಟ್ ಇದೆ. ಅದ್ರ ಜೊತೆಗೆ ನಮ್ಮ ಕಂಪನಿಲಿ 3 ಥರದ ಪ್ರಾಡಕ್ಟನ್ನು ನೋಡ್ಬೋದು ನೀವು. ಹರ್ಬಲ್ಸ್ 50 ರೀತಿಯ ಹರ್ಬಲ್ಸಿಂದ ಮಾಡಿರ್ತಕ್ಕಂಥ ಆಯುರ್ವೇದಿಕ್ ಪೇಸ್ಟ್ ಕೂಡ ಇದೆ. ಜೊತೆಗೆ ಡೀಪ್ ಕ್ಲೀನಿಂಗ್ ಆ್ಯಂಟಿ ಕ್ಯಾವಿಟಿ ಟೂತ್ ಪೇಸ್ಟ್ ವಿತ್ ಕ್ಲೈವ್ ಆಯಿಲ್ ಇಂದ ಮಾಡಿರ್ತಕ್ಕಂತಹ ಟೂತ್ ಪೇಸ್ಟ್ ಇದೆ. ಅದ್ರ ಜೊತೆಗೆ ನಾನು ಆಲ್ರೆಡಿ ಹೇಳ್ದಂಗೆ ಫ್ರೆಶ್ ಮೂಮೆಂಟು, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಿಮಗೆ 85 ರುಪೀಸಿಗೆ ಸಿಗುತ್ತೆ. ಆಫ್ಟರ್ ಡಿಸ್ಕೌಂಟು 70 ರುಪೀಸ್ಗೆ ಸಿಗ್ತಾ ಹೋಗುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹಲ್ಲನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.